2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವವು ದಿನಾಂಕ 30/5/2025ರಂದು ಬಿದರಹಳ್ಳಿ ಗ್ರಾಮದ ಸರಕಾರಿ ಶಾಲೆಯಲ್ಲಿ ನಡೆಯಿತು. ಈ ಶಾಲಾ ಪ್ರಾರಂಭೋತ್ಸವವು ಎಸ್ಡಿಎಂಸಿಯ ಸಹಯೋಗದಲ್ಲಿ ನಡೆಯಿತು. ಮಕ್ಕಳಿಗೆ ಗುಲಾಬಿ ನೀಡುವುದರ ಮೂಲಕ ಶಿಕ್ಷಕರು ಮಕ್ಕಳನ್ನು ಶಾಲೆಗೆ ಬರಮಾಡಿಕೊಂಡರು. ಮಕ್ಕಳು ಹರ್ಷದಿಂದ ಶಾಲೆಗೆ ಬಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದಾಖಲಾತಿ ಆಂದೋಲನ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ಮುಖ್ಯ ಶಿಕ್ಷಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ದಿನಾಂಕ 29/8/2025ರಂದು ಜಾಲವಾಡಗಿ ಗ್ರಾಮದ ಸರಕಾರಿ ಶಾಲೆಯಲ್ಲಿ ನಡೆದ 2025-26ನೇ ಸಾಲಿನ ಬಿದರಹಳ್ಳಿ ಹಾಗೂ ಹಮ್ಮಿಗಿ ಗ್ರೂಪ್ ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದು, ಬಾಲಕರ ವಿಭಾಗದ 100 ಮೀಟರ್ ಓಟ ಹಾಗೂ 200 ಮೀಟರ್ ಓಟದಲ್ಲಿ ದುರ್ಗಪ್ಪ ಬಂಡಿವಡ್ಡರ ಪ್ರಥಮ, ಉದಯಕುಮಾರ್ ಬಸಾಪುರ ದ್ವಿತೀಯ, 400 ಮೀಟರ್ ಓಟ ಕೊಟ್ರಯ್ಯ ಹೊಸಮಠ ದ್ವಿತೀಯ, ಕೋಟೇಶ್ ನಂದಗಾವಿ ತೃತೀಯ, 600 ಮೀಟರ್ ಓಟದಲ್ಲಿ ಕೋಟೇಶ್ ನಂದಗಾವಿ ಪ್ರಥಮ, ಫಕ್ಕೀರೇಶ್ ಹೊಸಮಠ ದ್ವಿತೀಯ, ಗುಂಡು ಎಸೆತ ಸ್ಪರ್ಧೆಯಲ್ಲಿ ಶ್ರೀಧರ್ ಹಳ್ಳಿ ತೃತೀಯ, ರಿಲೇ ಓಟದಲ್ಲಿ ಪ್ರಥಮ ಸ್ಥಾನ, ಖೋ-ಖೋ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಇತ್ತ ಬಾಲಕಿಯರ ವಿಭಾಗದ 100 ಮೀಟರ್ ಓಟದಲ್ಲಿ ಸೌಜನ್ಯ ಅಮೋಗಿಮಠ ದ್ವಿತೀಯ, 200 ಮೀಟರ್ ಓಟದಲ್ಲಿ ತೃತೀಯ, 400 ಮೀಟರ್ ಓಟದಲ್ಲಿ ಖುಷಿ ಗುಜ್ಜಟ್ಟಿ ದ್ವಿತೀಯ, 600 ಮೀಟರ್ ಓಟದಲ್ಲಿ ಕೌಶಲ್ಯ ಕೊರ್ಲಹಳ್ಳಿ ಪ್ರಥಮ, ರಿಲೇ, ಕಬಡ್ಡಿ ಹಾಗೂ ಖೋ-ಖೋ ಆಟಗಳಲ್ಲಿ ಶಾಲೆಯು ದ್ವಿತೀಯ ಸ್ಥಾನ ಪಡೆದುಕೊಂಡಿದೆ. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಎಸ್ಡಿಎಂಸಿ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರಿಂದ ಅಭಿನಂದನೆ ಸಲ್ಲಿಸಿದ್ದಾರೆ. ಮಕ್ಕಳಲ್ಲಿರುವ ಅಪೌಷ್ಟಿಕತೆಯಿಂದ ಅವರ ಕಲಿಕೆಗೆ ತೊಂದರೆಯಾಗುತ್ತದೆ ಎಂಬ ಉದ್ದೇಶದಿಂದ ಸರ್ಕಾರ ರಾಜ್ಯಾದ್ಯಂತ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಮೊಟ್ಟೆ ವಿತರಣೆ ಮಾಡುತ್ತಿದ್ದು, ಸರ್ಕಾರದ ಜೊತೆ ಎಪಿಎಫ್ ಸಹ ಕೈಜೋಡಿಸಿ ಮಕ್ಕಳ ಅಪೌಷ್ಟಿಕ ಸಮಸ್ಯೆಯನ್ನು ನಿವಾರಿಸಲು ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ. ಇದರ ಭಾಗವಾಗಿ ದಿನಾಂಕ 24/9/2024ರಿಂದ ಮಕ್ಕಳಿಗೆ ವಾರದಲ್ಲಿ 6 ದಿನ ಮೊಟ್ಟೆ ಹಾಗೂ ಬಾಳೆಹಣ್ಣು ವಿತರಣೆ ಮಾಡುವ ಜವಾಬ್ದಾರಿ ತೆಗೆದುಕೊಂಡಿದೆ. ಇದು ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಶೈಕ್ಷಣಿಕ ಕಾಳಜಿಯನ್ನು ಎತ್ತಿ ತೋರಿಸುತ್ತಿದ್ದು, ರಾಜ್ಯಾದ್ಯಂತ ಪ್ರಶಂಸೆಗೆ ಕಾರಣವಾಗಿದೆ. ಇದರ ಜೊತೆಗೆ 5 ದಿನ ಬೆಳಗ್ಗೆ ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ಕೆನೆಭರಿತ ಹಾಲಿನ ಜೊತೆಗೆ ಪೌಷ್ಟಿಕಾಂಶಭರಿತ ರಾಗಿ ಮಾಲ್ಟ್ ವಿತರಣೆ ಮಾಡಲಾಗುತ್ತಿದೆ. ಇದು ಪ್ರಸ್ತುತ ಬಿದರಹಳ್ಳಿ ಗ್ರಾಮದ ಶಾಲೆಯಲ್ಲಿ ಅನುಷ್ಠಾನಗೊಂಡಿದ್ದು, ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಇತ್ತ ಸರ್ಕಾರದ ಆದೇಶ, ಇಲಾಖೆಯ ಸೂಚನೆ ಹಾಗೂ ಮಹತ್ವಾಕಾಂಕ್ಷೆಯಂತೆ ಪೋಷಕರ ಶಿಕ್ಷಕರ ಮಹಾಸಭೆ, ಮಗು ಹಾಗೂ ಶಾಲೆಯ ಅಭಿವೃದ್ಧಿಗೆ ವೇದಿಕೆ ಎಂಬ ಪರಿಕಲ್ಪನೆಯೊಂದಿಗೆ ಮಕ್ಕಳ ದಿನಾಚರಣೆ 2025ರ ಪ್ರಯುಕ್ತ ರಾಜ್ಯದ ಸುಮಾರು 56,000 ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ದಾಖಲೆ ಎಂಬಂತೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪೋಷಕರ ಶಿಕ್ಷಕರ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಇದಕ್ಕೆ ಪೂರಕವೆಂಬಂತೆ 2025ರ ನವೆಂಬರ್ 14 ಶುಕ್ರವಾರದಂದು ಬೆಳಗ್ಗೆ 10:30 ಗಂಟೆಗೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ಈ ಶಾಲೆಯಲ್ಲಿಯೂ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಲಿಂಗರಾಜ್ ಬಸೇಗೌಡರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಗ್ರಾಮ ಪಂಚಾಯತ್ ಬಿದರಹಳ್ಳಿಯ ಅಧ್ಯಕ್ಷರಾದ ಶ್ರೀಮತಿ ಸುನಿತಾ ಎನ್ ಹಾರೋಗೇರಿಯವರು ಆಗಮಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಇಲಾಖೆಯ ನೋಡಲ್ ಅಧಿಕಾರಿಗಳಾಗಿ ಶ್ರೀ ಲೋಕೇಶ್ ಆರ್ ಮಡ್ಡಿ, ಸಿಆರ್ಸಿ ಬಿದರಹಳ್ಳಿರವರು ಹಾಜರಿದ್ದರು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನೆರವಾಗುವ ಉದ್ದೇಶದಿಂದ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು 2025-26ನೇ ಸಾಲಿನಲ್ಲಿ ಶಾಲಾ ಹಂತದಲ್ಲಿ ಅನುಷ್ಠಾನಗೊಳಿಸುತ್ತಿದ್ದು, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಂಬ ವಿನೂತನ ಕಲಿಕಾ ಫಲ ಆಧಾರಿತ ಬೋಧನಾ ಉಪಕ್ರಮಗಳನ್ನು ಅಳವಡಿಸಿದೆ.
ಇದರೊಂದಿಗೆ ಕಲಿಕೆಯಲ್ಲಿ ಅತಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ಗಮನ ಹರಿಸುವ ಉದ್ದೇಶದಿಂದ ಶಿಕ್ಷಕರು ವಿನೂತನ ಚಟುವಟಿಕೆಗಳನ್ನು ಮಾಡುತ್ತಾ ಮಕ್ಕಳನ್ನು ಕಲಿಕೆಗೆ ಸಜ್ಜುಗೊಳಿಸುತ್ತಿದ್ದಾರೆ. ಇದರೊಟ್ಟಿಗೆ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಒಟ್ಟು 262 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, 5 ಜನ ಅನುಭವಿ ಕಾಯಂ ಶಿಕ್ಷಕರು ಹಾಗೂ 4 ಜನ ಕ್ರಿಯಾಶೀಲ ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇತ್ತೀಚೆಗೆ ಇಲಾಖೆಯಿಂದ ಬಡ್ತಿ ಪಡೆದ ಒಬ್ಬರು ಮುಖ್ಯ ಶಿಕ್ಷಕರು ಶಾಲೆಗೆ ಹಾಜರಾಗಿದ್ದಾರೆ. ಜೊತೆಗೆ ಸಂವಿಧಾನ ಸಂಕಲ್ಪ ಎಂಬ ಹೆಸರಿನಲ್ಲಿ ಪ್ರತಿನಿತ್ಯ ಪ್ರಾರ್ಥನೆಯ ಸಮಯದಲ್ಲಿ ವಿದ್ಯಾರ್ಥಿಗಳಿಂದ ಸಂವಿಧಾನ ಪ್ರಸ್ತಾವನೆ ಹೇಳಿಸಿ ಅದರ ಅರ್ಥವನ್ನು ಹೇಳಲಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿಕ್ಷಕರು ಈ ಕಾರ್ಯವನ್ನು ಆರಂಭಿಸಿದ್ದು, ಪ್ರಸ್ತಾವನೆಯ ಫಲಕವನ್ನು ಶಾಲೆಯಲ್ಲಿ ತೂಗು ಹಾಕಲಾಗಿದೆ. 2025-26ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ಬಿದರಹಳ್ಳಿಯ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಲಾಯಿತು. ಮಕ್ಕಳಲ್ಲಿ ಪ್ರಜಾಪ್ರಭುತ್ವ, ನಾಯಕತ್ವದ ಗುಣ, ಮತದಾನದ ಮಹತ್ವ ಹಾಗೂ ಆಡಳಿತದ ಬಗ್ಗೆ ನೈಜ ಜ್ಞಾನ ತಿಳಿಸುವ ಉದ್ದೇಶದಿಂದ ಶಾಲೆಯಲ್ಲಿ ಚುನಾವಣೆಯನ್ನು ನಡೆಸಲಾಯಿತು. ಶಾಲೆಯ 200 ಮಕ್ಕಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ನಾಯಕರನ್ನು ಇವಿಎಂನಲ್ಲಿ ಮತ ಚಲಾಯಿಸುವ ಮೂಲಕ ಆಯ್ಕೆ ಮಾಡಿದರು. ವೈಷ್ಣವಿ ಪಾಟೀಲ್ ಪ್ರಧಾನಿಯಾಗಿ ಆಯ್ಕೆಯಾದರೆ, ಸುಷ್ಮಾ ಕಿಲಾರಿ, ಕಮಲಾಕ್ಷಿ ತಾಮ್ರಗುಂಡಿಮಠ, ಶ್ರೀಧರ್ ಬಾಳೆಕಾಯಿ, ಗಾಯತ್ರಿ ಶಿರಹಟ್ಟಿ, ಕೊಟ್ರಯ್ಯ ಹೊಸಮಠ, ಕೌಶಲ್ಯ ಕೊರ್ಲಹಳ್ಳಿ, ಕುಸುಮಾ ಬೂದಿಹಾಳ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿ ಆಯ್ಕೆಯಾದರು. ಚುನಾವಣೆಯಲ್ಲಿ ಈ ಬಾರಿ ಹೆಣ್ಣು ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವನ್ನು ಸಾಧಿಸಿದ್ದು, ತಮ್ಮ ಗೆಲುವಿನ ಈ ದಿನದ ಸವಿನೆನಪಿಗಾಗಿ ಶಾಲಾ ಸಂಸತ್ತಿಗೆ ಆಯ್ಕೆಯಾದ ಎಲ್ಲ ಮಹಿಳಾ ವಿದ್ಯಾರ್ಥಿ ಪ್ರತಿನಿಧಿಗಳು ಶಾಲೆಯ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ತಮ್ಮ ಗೆಲುವನ್ನು ಆಚರಿಸಿದರು. ಈ ಮೂಲಕ ಸಮಾಜಕ್ಕೆ ಪರಿಸರದ ರಕ್ಷಣೆಯ ಮಹತ್ವ ಸಾರಿದರು. ಇತ್ತೀಚೆಗೆ ಬಿದರಹಳ್ಳಿಯ ಸರಕಾರಿ ಆಯುರ್ವೇದ ಆಸ್ಪತ್ರೆ ಮತ್ತು ಕ್ಷೇಮ ಕೇಂದ್ರದ ಸಹಯೋಗದೊಂದಿಗೆ ಜೂನ್ 21ರಂದು ಶಾಲೆಯಲ್ಲಿ 2025ನೇ ಸಾಲಿನ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರು ಭಾಗವಹಿಸಿದ್ದರು. ಮೊದಲಿಗೆ ಆಯುರ್ವೇದದ ಮೂಲದೈವ ಧನ್ವಂತರಿ ದೇವರ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಯೋಗ ತರಬೇತುದಾರರಾದ ಭಾಗ್ಯ ಬೆಳ್ಳಟ್ಟಿ ಹಾಗೂ ಸಹಾಯಕರಾದ ಮಂಜುನಾಥ ಬಡಗೇರ ಅವರು ಯೋಗದ ವಿವಿಧ ಆಸನಗಳನ್ನು ಮಕ್ಕಳಿಗೆ ಪ್ರಸ್ತುತಪಡಿಸಿದರು. ಜೊತೆಗೆ ವೈದ್ಯಾಧಿಕಾರಿಗಳಾದ ಶ್ರೀಮತಿ ನೇತ್ರಾವತಿ ರಾಯ್ಕರ ಅವರು ಯೋಗ ಹಾಗೂ ಯೋಗದ ಮಹತ್ವದ ಕುರಿತು ಮಕ್ಕಳಿಗೆ ಮಾಹಿತಿಯನ್ನು ನೀಡಿದರು. ಮುಂಡವಾಡ ಗ್ರಾಮದ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ 2025-26ನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು 2025 ಡಿಸೆಂಬರ್ 30ರಂದು ನಡೆಯಿತು. ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಿ ಅವರನ್ನು ಸಹಪಠ್ಯ ಚಟುವಟಿಕೆಗಳಿಗೆ ಸಜ್ಜುಗೊಳಿಸುವ ಉದ್ದೇಶದಿಂದ ಶಿಕ್ಷಣ ಇಲಾಖೆ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಡೆಸುತ್ತಿದೆ. ಈ ವರ್ಷದ ಸ್ಪರ್ಧೆಯಲ್ಲಿ ಈ ಶಾಲೆಯಿಂದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು, ಧಾರ್ಮಿಕ ಪಠಣ ಸ್ಪರ್ಧೆಯಲ್ಲಿ ಹೊಳಲಮ್ಮ ಗೊರವರ, ಪ್ರಬಂಧ ಸ್ಪರ್ಧೆಯಲ್ಲಿ ಗೀತಾ ಬೆಳ್ಳಟ್ಟಿ, ಕ್ಲೇ ಮಾಡೆಲಿಂಗ್ನಲ್ಲಿ ರಾಕೇಶ್ ಅಂಕುಶಖಾನಿ ಪ್ರಥಮ ಸ್ಥಾನ ಪಡೆದುಕೊಂಡು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಇತ್ತ ಜಾಲವಾಡಗಿಯ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ FLN ಕಲಿಕಾ ಹಬ್ಬದಲ್ಲಿ ಶಾಲೆಯ ಮಕ್ಕಳು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಶೇಷ ಅನುಭವ ಪಡೆದರು. ಬಿದರಹಳ್ಳಿಯ ಸರಕಾರಿ ಶಾಲೆಯಲ್ಲಿ ನಡೆದ ಗ್ರಾಮ ಪಂಚಾಯತ್ ಮಟ್ಟದ ಗಣಿತ ಕಲಿಕಾ ಆಂದೋಲನ ಪರೀಕ್ಷೆಯಲ್ಲಿ ಶಾಲೆಯ ಮಕ್ಕಳು ಭಾಗವಹಿಸಿದ್ದರು. ಇದುವರೆಗೂ ಒಟ್ಟು 5 ಮಕ್ಕಳು ಈ ಶಾಲೆಯಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆ ಹಾಗೂ ಇತರೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿ ಶಾಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ. ಜೊತೆಗೆ ಈ ಶೈಕ್ಷಣಿಕ ವರ್ಷದಲ್ಲಿ ಶಾಲೆಯ 4 ಮಕ್ಕಳು ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ.
ಪ್ರತಿಭಾ ಕಾರಂಜಿ ಹಾಗೂ ವಿವಿಧ ಪರೀಕ್ಷೆಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಎಸ್ಡಿಎಂಸಿ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ವೃಂದ ಅಭಿನಂದನೆ ಸಲ್ಲಿಸಿದ್ದಾರೆ. ಸಮುದಾಯ ಶಿಕ್ಷಕರು, ದಾನಿಗಳು ಹಾಗೂ ಸರ್ಕಾರದ ಅನುದಾನದಿಂದ ಶಾಲೆಯು ಅಭಿವೃದ್ಧಿಯತ್ತ ಸಾಗುತ್ತಿದ್ದು, ಪ್ರತಿನಿತ್ಯ ಶೇಕಡ 90ರಷ್ಟು ಹಾಜರಾತಿ ಇರುತ್ತದೆ. ಶಾಲೆಗೆ ಮೂಲಸೌಕರ್ಯ ಒದಗಿಸುವಲ್ಲಿ ಎಸ್ಡಿಎಂಸಿ ಪಾತ್ರ ಪ್ರಮುಖವಾಗಿದೆ. ಎಸ್ಡಿಎಂಸಿ ಅಧ್ಯಕ್ಷರಾದ ನಿಂಗರಾಜ ಬಸೇಗೌಡ್ರ ಅವರು ಕ್ರಿಯಾಶೀಲರಾಗಿ ಶಾಲಾ ಅಭಿವೃದ್ಧಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಉಳಿದೆಲ್ಲ ಸದಸ್ಯರು ಅವರಿಗೆ ಸಹಕಾರ ನೀಡುತ್ತಿದ್ದಾರೆ. ಶಾಲೆಯ ಉತ್ಸಾಹಿ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಈ ನಿಟ್ಟಿನಲ್ಲಿ ಎಸ್ಡಿಎಂಸಿ ಹಾಗೂ ಶಿಕ್ಷಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಲೆಗೆ ದಾನಿಗಳಿಂದ ದೇಣಿಗೆ ಹಾಗೂ ಜನಪ್ರತಿನಿಧಿಗಳಿಂದ ಅನುದಾನವನ್ನು ಪಡೆಯುವ ಮೂಲಕ ಶಾಲಾ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಶಾಲೆಯ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಶಾಲೆ ಅತ್ಯುತ್ತಮ ಶಾಲೆಯಾಗಿದೆ. ಎಲ್ಲ ಸಹಕಾರದಿಂದ, ಶಾಂತಿಯಿಂದ ನಮ್ಮ ಶಾಲೆ ಅಂದ್ರೆ ಭಾಳ ಶಿಕ್ಷಣದಲ್ಲಿ ಭಾಳ ಕೊರತೆ ಇತ್ತು. ನಮ್ಮ ಶಿಕ್ಷಕರು ಹಾಗೂ ಗುರುವೃಂದವು ಇಬ್ಬರು ಕೂಡಿಕೊಂಡು ನಮ್ಮ ಶಾಲೆಯನ್ನು, ಅತ್ಯುತ್ತಮ ಶಾಲೆಯನ್ನು, ಅಕ್ಷರ ಬರೆಯಲಿಕ್ಕೆ ಬರ್ತಿದ್ದಿಲ್ಲ, ಓದೋಕ್ಕೆ ಬರ್ತಿದ್ದಿಲ್ಲ ಅಂಥದ್ದು ನಾವು ಪ್ರತಿಯೊಂದು ಮೀಟಿಂಗಿನಲ್ಲಿ ಬಂದಾಗ ಅದೇ ಹೇಳ್ತಿದ್ವಿ ಶಿಕ್ಷಕರಲ್ಲಿ. ಆದರೆ ಆ ಶಿಕ್ಷಕರಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೂ ನಮಗೇನು ಕೊರತೆ ಇತ್ತಂದ್ರೆ ಟೇಜ್ ಭಾಳ ಕೊರತೆ ಇತ್ತು. ಆ ಟೇಜನ್ನು ನಾನು ನಮ್ಮೂರಿನ ಎಲ್ಲರೂ ದಾನಿಗಳು ಕೇಳಿಕೊಂಡಾಗ, ನಾನು 5,000 ಕೊಟ್ಟೆ, ನಾನು 10,000 ಕೊಡ್ತೀನಿ, ನಾವೊಂದು ಹೆಂಡೆ ತರ್ತೀನಿ, ಸಿಮೆಂಟ್ ಕೊಡ್ತೀನಿ ಅಂತ ಹೇಳಿದರು ದಾನಿಗಳು. ಆ ಕೊಟ್ಟಂಥ ದಾನಿಗಳಿಗೆ ನಮ್ಮ ಶಾಲೆಯ ಎಸ್ಡಿಎಂಸಿ ಪರವಾಗಿ, ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿ, ನಮ್ಮೂರಿನ ಮಕ್ಕಳು ಇನ್ನೂ ಹೆಚ್ಚಿನ ಓದಲಿ, ಮುಂದೆ ಬರಲಿ, ನೌಕರಿ ತಗೊಳ್ಳಿ, ತಾಯಿ ಬಿದರಳಮ್ಮ ರೇಣುಕಾಂಬೆ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂಥೇಳಿ ನನ್ನ ಮಾತುಗಳನ್ನು ಬಯಸುತ್ತೇನೆ. ಶಾಲೆಗೆ ದೇಣಿಗೆಯ ಮಹಾಪೂರವೇ ಹರಿದು ಬಂದಿದ್ದು, ಶ್ರೀ ರವೀಂದ್ರಗೌಡ ಪಾಟೀಲ್ ಅಧ್ಯಕ್ಷರು, ಶ್ರೀ ರೇಣುಕಾಂಬ ಟ್ರಸ್ಟ್ ಕಮಿಟಿ ಬಿದರಹಳ್ಳಿ ಇವರು 5,000 ರೂಪಾಯಿ ಮೌಲ್ಯದ ತಿಜೋರಿಯನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಶ್ರೀ ಸತ್ಯಪ್ಪ ಕುರುಗೋಡಿ ಹಾಗೂ ಶ್ರೀ ಈರಣ್ಣ ಎಳಮಲಿ ಅವರು ಶಾಲೆಯ 5ನೇ ತರಗತಿಯ ಎಲ್ಲ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಪೆನ್ನುಗಳನ್ನು ನೀಡಿದ್ದಾರೆ. ಶ್ರೀ ನಾಗಪ್ಪ ಕಬ್ಬಿಣದರವರು ಶಾಲೆಯ ವಿಶೇಷ ಕಾರ್ಯಕ್ರಮಗಳಿಗೆ ಅಕ್ಕಿಯನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಶ್ರೀ ಗಣಪ ನೀಲಪ್ಪ ಬಸೇಗೌಡ್ರರವರು ಹಾಗೂ ಶ್ರೀಮತಿ ದಾವಲಬಿ ನದಾಬ್ ಅವರು 4,000 ರೂಪಾಯಿ ಮೌಲ್ಯದ ಒಂದೊಂದು ಸಾಂಬಾರ್ ಕೊಳಗ, ಶ್ರೀಮತಿ ನೀಲವ್ವ ಎಸ್ ಅಂಗಡಿ ನಿವೃತ್ತ ಅಡುಗೆ ಸಹಾಯಕರು, ಸರಕಾರಿ ಪ್ರೌಢಶಾಲೆ ಬಿದರಹಳ್ಳಿ ಇವರು ಬಿಸಿ ಊಟ ಹಾಗೂ ಕ್ಷೀರಭಾಗ್ಯಕ್ಕೆ ತಟ್ಟೆ ಹಾಗೂ ಲೋಟಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಶ್ರೀ ಅಡವೆಪ್ಪ ಭಜಂತ್ರಿ ಹಾಗೂ ಶ್ರೀ ನಾಗರಾಜ್ ದ್ವಾಸಲ್ಯರ್ ಅವರು ಶಾಲೆಗೆ ದೇಣಿಗೆಯನ್ನು ನೀಡಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಶಾಲೆಯಲ್ಲಿ ಮಕ್ಕಳ ಮನರಂಜನಾ ಕಾರ್ಯಕ್ರಮ ಹಾಗೂ ವೇದಿಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಗ್ರಾಮಸ್ಥರು ಹಾಗೂ ಎಸ್ಡಿಎಂಸಿಯವರ ನೆರವಿನಿಂದ ನೂತನ ಸಭಾ ವೇದಿಕೆ ನಿರ್ಮಾಣ ಮಾಡಿದ್ದು, ಇದಕ್ಕೆ ಶ್ರೀ ಲೋಕೇಶ್ ಗೌಡ ಪಾಟೀಲ್ 12,100 ರೂಪಾಯಿ, ವಸಂತ ಗುಜ್ಜಟ್ಟಿ 12,000 ರೂಪಾಯಿ, ಭಾರತೀಯ ಸೇನೆಯ ನಿವೃತ್ತ ಯೋಧ ಶ್ರೀ ಶಾಂತಪ್ಪ ರಾಠಿ 10,000 ರೂಪಾಯಿ, ಶ್ರೀಕಾಂತ ಗೌಡ ಪಾಟೀಲ್ 10,000 ರೂಪಾಯಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಲಿಂಗರಾಜ್ ಬಸೇಗೌಡ್ರ 5,000 ರೂಪಾಯಿ, ನಿಂಗಪ್ಪ ಬಾರಕೇರ್ 2,000 ರೂಪಾಯಿ, ಎಸ್ಡಿಎಂಸಿ ಸದಸ್ಯರಾದ ಬಾಬು ಸಾಬ್ ನದಾಬ್ ಹಾಗೂ ಅಶೋಕ್ ಕಡೆಮನಿ ತಲಾ 5,000 ರೂಪಾಯಿ, ಚನ್ನಬಸವರಾಜ ಹೂಗಾರ್ 5,000 ರೂಪಾಯಿ, ಯುಎಸ್ ಅಗ್ರಿ ಸೀಡ್ಸ್ ಆರ್ಗನೈಸರ್ ಬಸವರಾಜ್ ಸ್ವಾಗಿ 5,000 ರೂಪಾಯಿಗಳನ್ನು ದೇಣಿಗೆ ನೀಡಿದ್ದಾರೆ. ಇವರ ಜೊತೆಗೆ ಶ್ರೀ ಚಂದ್ರಶೇಖರ್ ಬಾಳಿ, ಶ್ರೀ ಸಿದ್ದಪ್ಪ ಬನ್ನಿಮಟ್ಟಿ, ಶ್ರೀ ಫಕೀರೇಶ್ ಬೆಳ್ಳಟ್ಟಿ, ಶ್ರೀ ಕುಮಾರ್ ಅಂಗಡಿ, ಶ್ರೀ ಫಕೀರೇಶ್ ಹಳೆಮನಿ, ಹಾಗೆಯೇ ಶ್ರೀ ಕೊಟ್ರೇಶ್ ಹುಚ್ಚಪ್ಪ ಮತ್ತೂರ್ ಹಾಗೂ ಶ್ರೀ ಪೆರಿಯಾಸ್ವಾಮಿ ಆರ್ ಅವರು ತರಗತಿ ಕೋಣೆಗೆ ಫ್ಲೆಕ್ಸ್ ಅಳವಡಿಸಿಕೊಡುವುದಾಗಿ ಭರವಸೆ ನೀಡಿರುತ್ತಾರೆ.
ಇವರಷ್ಟೇ ಅಲ್ಲದೆ ಶಾಲೆಯ ಎಲ್ಲ ಎಸ್ಡಿಎಂಸಿ ಸದಸ್ಯರು ಹಾಗೂ ಬಿದರಹಳ್ಳಿ, ತೊಳಲಿ, ಕಲ್ಲಗನೂರು ಗ್ರಾಮಗಳ ಗ್ರಾಮಸ್ಥರು, ಮಹಿಳಾ ಸಂಘಗಳು, ಯುವಕರು ಹಾಗೂ ಶಿಕ್ಷಣ ಪ್ರೇಮಿಗಳು ಶಾಲೆಗೆ ಸದಾ ನೈತಿಕ ಬೆಂಬಲ ನೀಡುತ್ತಾ ಬಂದಿರುತ್ತಾರೆ. ಶಾಲೆಯ ಮಕ್ಕಳಿಗೆ ಕಲಿಕೆಯ ನೈಜ ಅನುಭವ ಹಾಗೂ ಕ್ಷೇತ್ರ ಭೇಟಿಯ ಮಹತ್ವ ತಿಳಿಸಲು ಬಿದರಹಳ್ಳಿಯ ನಮ್ಮ ಶಾಲೆ ಹಾಗೂ ಕೊಪ್ಪಳ ಜಿಲ್ಲೆಯ ನಿಲೋಗಿಪುರ ಗ್ರಾಮದ ಸರಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಜಂಟಿಯಾಗಿ ದಿನಾಂಕ 28/12/2025ರಿಂದ 31/12/2025ರವರೆಗೆ 4 ದಿನಗಳ 2025-26ನೇ ಸಾಲಿನ ಶೈಕ್ಷಣಿಕ ಪ್ರವಾಸವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು. ಈ ಶೈಕ್ಷಣಿಕ ಪ್ರವಾಸದಲ್ಲಿ ಎರಡೂ ಶಾಲೆಗಳ ಒಟ್ಟು 103 ಮಕ್ಕಳು, 10 ಜನ ಶಿಕ್ಷಕರು ಹಾಗೂ 2 ಅಡುಗೆ ಸಿಬ್ಬಂದಿಯವರು ಭಾಗವಹಿಸಿದ್ದರು. ಈ ಪ್ರವಾಸವು ಮಕ್ಕಳಿಗೆ ವಿಶೇಷವಾದ ಅನುಭವವನ್ನು ನೀಡುವುದರೊಂದಿಗೆ ಗದಗ ಹಾಗೂ ಕೊಪ್ಪಳ ಜಿಲ್ಲೆಯ ಸಾಂಸ್ಕೃತಿಕ ವಿನಿಮಯ ಹಾಗೂ ಪರಂಪರೆಯನ್ನು ಪರಸ್ಪರ ಅರಿತುಕೊಳ್ಳಲು ಸಹಕಾರಿಯಾಯಿತು. ಇದರ ಜೊತೆಗೆ ಪ್ರವಾಸದ ಅವಧಿಯಲ್ಲಿ ಮಕ್ಕಳು ನಮ್ಮ ರಾಜ್ಯದ ವಿವಿಧ ಭಾಷೆ, ಸಂಸ್ಕೃತಿ, ಪರಂಪರೆ, ವಿವಿಧ ರಾಜಮನೆತನಗಳು, ರಾಜರು, ಐತಿಹಾಸಿಕ ಸ್ಥಳಗಳು, ಇತಿಹಾಸದ ಸ್ಮಾರಕಗಳು, ವೈಜ್ಞಾನಿಕ ವಸ್ತು ಸಂಗ್ರಹಾಲಯಗಳು, ಆಕರ್ಷಣೀಯ ಜೀವವೈವಿಧ್ಯ ತಾಣಗಳ ನೇರ ಅನುಭವ ಪಡೆದುಕೊಂಡರು. ಪರಸ್ಪರ ಸಹಾಯ ಸಹಕಾರ ನೀಡುವುದು ಮತ್ತು ಸಹಬಾಳ್ವೆಯ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವಲ್ಲಿ ಈ ಶೈಕ್ಷಣಿಕ ಪ್ರವಾಸವು ಸಾಕ್ಷಿಯಾಯಿತು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ, ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ದಯವಾಗಿ ಗದರೋದು ನಮ್ಮ ಬೆಳೆಸಲು, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಇದಿಷ್ಟು ಈ ವರ್ಷದ ನಮ್ಮ ಶಾಲೆಯ ವಾರ್ಷಿಕ ವರದಿ. ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಕಾರಣವಾಗಿರುವ ನಮ್ಮ ಸರ್ಕಾರಿ ಶಾಲೆಗಳನ್ನು ನಾವೆಲ್ಲರೂ ಸೇರಿ ಉಳಿಸೋಣ, ಬೆಳೆಸೋಣ. ಮಕ್ಕಳ ಕನಸುಗಳಿಗೆ ಬಣ್ಣ ಹಚ್ಚೋಣ. ಮುಂದಿನ ವರ್ಷದ ವಾರ್ಷಿಕ ವರದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ. ಗುಡ್ ನೈಟ್.